ಇವಾಗಲ್ಲ, ಮೊದಲೇ ದಿನದಿಂದ ಗೊತ್ತಿದ್ವಿ ನಾವು ಗೆಲ್ತೀವಿ ಅಂತ. ಇವತ್ತಲ್ಲ, ಇವತ್ತು ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ. ಈ ವಿಶೇಷವಾಗಿ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ. ಕಳೆದ 35 ವರ್ಷ ಶಾಮೂರ್ ಶಿವಶಂಕರ್ನ ಬೆಳೆಸಿದ ಕ್ಷೇತ್ರ ಇದು. ಶಿವಶಂಕರ್ ಅವರು 30 ವರ್ಷ ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ ಈ ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಕಾರ್ಯಗಳು, ಆಮೇಲೆ ನಮ್ಮ 5 ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಸಮರ್ಗೆ ಗೆಲ್ಲಕ್ಕೆ ಶ್ರೀರಕ್ಷೆ ಆಗಲಿದೆ. ಜನ ಇವತ್ತು ಗ್ಯಾರಂಟಿಯಲ್ಲಿ ಬಹಳ ಸಂತೋಷವಾಗಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರ ಸಮರ್ಥವಾಗಿ 2 ವರ್ಷ 2 ತಿಂಗಳಿಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ. ನೋಡಿದಂತ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತಿನ ಪ್ರಾಮಾಣಿಕವಾಗಿ ಸುಮಾರು 2 ವರ್ಷ ತಿಂಗಳು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. 5 ಗ್ಯಾರಂಟಿ, ಅದರಲ್ಲಿ ವಿಶೇಷವಾಗಿ 600 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇದು ದೊಡ್ಡ ಮಹಿಳಾ ಸಬಲೀಕರಣ. ಇಡೀ ಪ್ರಪಂಚದ ಚರ್ಚೆ ಆಗ್ತಾ ಇದೆ. ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು. ಅದೇ ರೀತಿ 2,20,000 ಬಡವರಿಗೆ ಪಟ್ಟ ಕೊಡುವಂತ ಕೆಲಸ ಕೂಡ ನಾವು ಮಾಡಿದೀವಿ. ಅದೇ ರೀತಿ ನಾವು ಈ ಹೇಳ್ತೀವಿ ಹೇಳಿದ್ರೆ, ನಾವು ನಡೆದಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಬರೀ ಮೋಸ ಮಾಡಿಕೊಂಡು 12 ವರ್ಷ ಜನರಿಗೆ ಮೂರ್ಖನಾಗಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಬಿಜೆಪಿ ನಮಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಂತ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಯಾಕೆ ಟೀಕೆ ಮಾಡ್ತಾರೆ? ಯಾವ ವಿಚಾರವಾಗಿ ಟೀಕೆ ಮಾಡ್ತಾರೆ? ರಾಜ್ಯಕ್ಕೆ ಅನ್ಯಾಯ ಆಗುವಾಗ ನಮ್ಮ ರಕ್ಷಣೆ ಬರುವಂತಹ ಕೇಂದ್ರ, ನಮ್ಮ ರಾಜ್ಯ ಸಚಿವರುಗಳು ಸಂಪೂರ್ಣ ವಿಫಲವಾಗಿದ್ದಾರೆ. ಬಜೆಟ್ ಅಲ್ಲಿ ಯಾವುದೇ ಕರ್ನಾಟಕಕ್ಕೆ ಅನುದಾನ ಇಲ್ಲ. ಮಾದಾಯಿ ಏನಾಯ್ತು, ಮೇಕೆದಾಟು ಏನಾಯ್ತು, ಯಾವ ಕಾರ್ಯಕ್ರಮಕ್ಕೆ ನಮಗೆ ಶಕ್ತಿ ಕೆಲಸ ಕೊಡ್ತಾ ಇಲ್ಲ. 5 ಪವರ್ ಮಿನಿಸ್ಟರ್ಗಳಿದ್ದಾರೆ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ ಅವರು 19-20 ಎಂಪಿಗಳಿದ್ದಾರೆ. ಬರೀ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಇದ್ದಾರೆ ಇವರು. ಕರ್ನಾಟಕ ಅನ್ಯಾಯ ಆಗುವಾಗ ಕರ್ನಾಟಕ ನ್ಯಾಯ ಕೊಡುವಂತ ಶಕ್ತಿ ಇವ್ರಿಗಿಲ್ಲ. ಇವ್ರು ನಮ್ಗೆ ಟೀಕೆ ಮಾಡಕ್ಕೆ ಇವತ್ತು ಅಭಿವೃದ್ಧಿ, ಇವಾಗ ನಾವು ಹೇಳಿದೀವಿ, ನಾವು ಅಭಿವೃದ್ಧಿ ಮಾಡಿದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ.